ಬೀದರ್ನ ಮಾಂಜ್ರಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಹೆಚ್ಚಾದಂತಹ ಮಳೆಯ ಹಿನ್ನೆಲೆಯಲ್ಲಿ ಆ ಭಾಗದ ಜನರ ಜೀವನ ಸಂಪೂರ್ಣವಾಗಿ ಅಯೋಮಯ ಆಗಿದೆ, ಅಸ್ತವ್ಯಸ್ತಗೊಂಡಿದೆ. ಹಲವು ಗ್ರಾಮಗಳ ರಸ್ತೆ ಸೇತುವೆಗಳು ಜಲಾವೃತಗೊಂಡಿವೆ. ಮಳೆ ನೀರು ನುಗ್ಗಿ ಸಾವಿರಾರು ಎಕರೆ ಬೆಳೆ ನೀರ್ಪಾಲಾಗಿದೆ. ಮನೆಯಿಂದ ನೀರು ಹೊರಹಾಕೋದಿಕ್ಕೆ ಜನ ಪರದಾಡಿದ್ದಾರೆ. ಬೀದರ್ನಲ್ಲೂ ಕೂಡ ಅದೇ ಪರಿಸ್ಥಿತಿ. ಯಾದಗಿರಿಯ ಜನ ಮಾತನಾಡಿದ್ದನ್ನ ನೀವು ನೋಡಿದ್ರಿ. ಇನ್ನು ಬೀದರ್ನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇದೆ. ಮಾಂಜ್ರಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಗಡಿ ಜಿಲ್ಲೆ ಬೀದರು ಮತ್ತು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಬೀದರ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರುವಂಥದ್ದು. ಇಸ್ಲಾಂಪುರ್ ಮತ್ತು ಯರ್ನಳ್ಳಿಗೆ ಹೋಗುವಂತ ರಸ್ತೆ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಸದ್ಯ ನಾವು ಇಲ್ಲಿನ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ, ನೋಡ್ತಾ ಇರ್ಬೋದು ನೀವು. ಸಂಪೂರ್ಣವಾಗಿ ಈ ಒಂದು ಸೇತುವೆ ಜಲಾವೃತಗೊಂಡು ಕಳೆದ 2-3 ದಿನಗಳಿಂದ ಏನಂತಂದರೆ ಇದೇ ರೀತಿಯಾಗಿ ನೀರು ನಿಂತು ಇಲ್ಲಿ ಈ ಊರುಗಳಿಗೆ ಹೋಗುವಂಥ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿರುವಂಥದ್ದು. ಮಹಾರಾಷ್ಟ್ರದಲ್ಲೂ ಏನಂತಂದರೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಮಹಾರಾಷ್ಟ್ರದ ಧನೆಗಾಂವ್ ಬ್ರಿಡ್ಜ್ನಿಂದ ಲಕ್ಷಾಂತರ ಕ್ಯೂಸೆಕ್ಸ್ ನೀರೇನಂತಂದರೆ ಮಾಂಜ್ರಾ ನದಿಗೆ ಬಿಟ್ಟಿರುವ ಪರಿಣಾಮವಾಗಿ ಮತ್ತೊಂದು ಕಡೆ ಈ ಬೀದರ್ನಲ್ಲೂ ಏನಂತಂದರೆ ಒಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದೇ ರೀತಿಯಾಗಿ ತೆಲಂಗಾಣದಲ್ಲೂ ಮಳೆ ಸುರಿತಾ ಇರೋದ್ರಿಂದ ಮಾಂಜ್ರಾ ದಡದಲ್ಲಿ ಈ ರೀತಿಯಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣಗೊಂಡು ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಬೆಳೆ ಅಂತೂ ಸುಮಾರು ಲಕ್ಷಾಂತರ ಎಕರೆ ಬೆಳೆ ಏನಂತಂದರೆ ಇವತ್ತು ನೀರು ಪಾಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಮುಂಗಾರು ಹಂಗಾಮಿನ ಉದ್ದು, ಹೆಸರು, ತೊಗರಿ ಬೆಳೆ ಸಂಪೂರ್ಣವಾಗಿ ಏನಂತಂದ್ರೆ ನೀರು ಪಾಲಾಗಿದೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ನೀರು ನಿಂತು ಇದು ಕಬ್ಬಿನ ಬೆಳೆಯ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಆಲ್ಮೋಸ್ಟ್ ಏನಂದ್ರೆ ಬಹುತೇಕ ಅರ್ಧಕ್ಕಿಂತ ಹೆಚ್ಚೇನಂತಂದ್ರೆ ಪ್ರಮಾಣ ಏನಂತಂದ್ರೆ ಇದು ನೀರಿನಲ್ಲೇ ಮುಳುಗೋಗ್ಯದ. ಸುಮಾರು ಏನಂತಂದ್ರೆ 10 ಫೀಟು ಇರುವಂಥ ಈ ಒಂದು ಕಬ್ಬು ಸುಮಾರು ಏನಂತಂದ್ರೆ 75% ಏನಂತಂದ್ರೆ ಇವತ್ತು ನೀರಿನಲ್ಲೇ ಮುಳುಗ್ಯದ ಅಂತ ಹೇಳ್ಬೋದು. ಈ ರೀತಿಯಾಗಿ ಇಲ್ಲೇನಂತಂದ್ರೆ ಇಂಥ ಒಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣಗೊಂಡು ಸಾಕಷ್ಟು ಏನಂತಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಯದ ಅಂತ ಹೇಳ್ಬೋದು. ಬೀದರ್ನ ಏನೊಂದು ಭಾಲ್ಕಿ ಆಗಿರ್ಬೋದು, ಔರಾದ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಈ ಒಂದು ಭಾಗದ ಸಾಕಷ್ಟು ಕಡೆಗಳಲ್ಲಿ ಏನಂತಂದರೆ ರಸ್ತೆ ಸಂಪರ್ಕ ಕಡಿತಗೊಂಡದ. ಅದೇ ರೀತಿಯಾಗಿ ನೀರುಗಳು ಏನಂತಂದ್ರು ಲಕ್ಷಾಂತರ ಎಕರೆ ಭೂಮಿಯ ನುಗ್ಗಿ ಬೆಳೆ ಏನು ಮುಂಗಾರು ಹಂಗಿನ ಬೆಳೆ ಇರ್ತದ ಅದು ಸಂಪೂರ್ಣವಾಗಿ ಏನಂತಂದ್ರೆ ಇವತ್ತು ಹಾಳಾಗಿದೆ ಅಂತ ಹೇಳ್ಬೋದು. ಇವತ್ತು ಟೋಟಲಿ ಏನೊಂದು ಪ್ರಮುಖ ರಸ್ತೆಗಳು ಬಿಟ್ಟೂರ. ಕ್ಯಾಮ್ರಾಮನ್ ಶಾಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.